ಎಲ್ಲರಿಗೂ ಸ್ವಾಗತ ಅಂತ ಇದ್ದೀವಿ. ಮತ್ತೆ ನಾವು ಬಿಡ್ತಾ ಇದ್ದೀವಿ ಮತ್ತೆ ಅವರು ಚೆನ್ನಾಗಿ ಬಂದೈತೆ. ಹಲೋ ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಸ್ವಾಗತ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ. ಯಾರೆಲ್ಲ ನಮ್ಮ ವಿಡಿಯೋನ ನೋಡ್ತಾ ಇರ್ತೀರಾ ಲೈಕ್ ಮಾಡೋದ್ರ ಜೊತೆಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅಂತ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇವತ್ತು ನಾವು ನಮ್ಮ ಮನೆಯಲ್ಲಿ ಬೋಂಡಾನ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. ನಾವಿಲ್ಲಿ ಕೇವಲ 6 ಇಂಗ್ರೀಡಿಯೆಂಟ್ಸ್ನ ಬಳಸಿ ನಾವು ಇವತ್ತು ಸಿಂಪಲ್ಲಾಗಿ ಒಂದು ಬೋಂಡಾ ರೆಸಿಪಿನ ಮಾಡ್ತಾ ಇದ್ದೀವಿ. ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀವಿ. ತುಂಬಾ ಜಾಸ್ತಿ ಇಲ್ಲ, ಸಿಂಪಲ್ ಆಗೈತೆ. ಒಂದ್ಸಲ ನಿಮ್ಮ ಮನೆಗಳಲ್ಲೂ ಮಾಡ್ಕೊಂಡು ತಿನ್ನಿ, ತುಂಬಾ ಈಸಿ ಆಗೈತೆ, ಇಷ್ಟನೂ ಆಗುತ್ತೆ. ಅತಿಯಾಗಿ ಏನು ಬಳಸಬಾರ್ದು ಅಂತ, ಯಾವುದೂ ಅತಿಯಾಗಿ ಬಳಸಲ್ಲ. ನಮ್ಮ ಹಳ್ಳಿಗಳಲ್ಲಿ ಸಿಂಪಲ್ಲಾಗಿ ನಾವು ಯಾವ ರೀತಿ ಮಾಡ್ಕೊಂಡು ತಿಂತೀವೋ ಅದೇ ರೀತಿಯೇ ನಾವು ಮಾಡಿಕೊಂಡು ಮನೆಯಲ್ಲೂ ಕೂಡ ತಿಂತೀವಿ. ಯಾರೆಲ್ಲ ನನ್ನ ವಿಡಿಯೋಗಳನ್ನ ನೋಡ್ತಾ ಇರ್ತೀರಾ ಪ್ಲೀಸ್ ಲೈಕ್ ಮಾಡೋದ್ರ ಜೊತೆಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಮ್ಮ ಮನೇಲಿ ಸಿಂಪಲ್ಲಾಗಿ ಬೋಂಡಾ ಮಾಡೋಕ್ಕೆ ಏನೇನು ಬಳಸ್ತಾ ಇದ್ದೀವಿ ಅಂದರೆ, ಫಸ್ಟು ನಾವು ಇಲ್ಲಿ ಇದು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀವಿ, ಹಾಗೆ ಜೀರಿಗೆನ ಪುಡಿ ಮಾಡ್ಕೊಂಡಿದ್ದೀವಿ, ಮತ್ತು ಉಪ್ಪನ್ನು ಸಹ ತೊಗೊಂಡಿದ್ದೀವಿ. ಅದ್ರ ಜೊತೆಗೆ ಸ್ವಲ್ಪ ಬೇಕಿಂಗ್ ಸೋಡಾನ ತೊಗೊಂಡಿದ್ದೀವಿ, ಮತ್ತು ನೀರುಳ್ಳಿ, ಹಾಗೆ ಹಸಿಮೆಣ್ಸಿನ್ಕಾಯಿ ಮತ್ತು ಕರಿಬೇವು ತೊಗೊಂಡಿದ್ದೀವಿ. ಇಷ್ಟು ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು. ಇದು ಸಿಂಪಲ್ ಆಗಿದೆ. ಇಷ್ಟ ಆದರೆ ಒಂದ್ಸಲ ಮನೇಲಿ ಮಾಡಿಕೊಂಡು ತಿನ್ನಿ. ಎಲ್ಲನೂ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಫಸ್ಟು ನಾವು ಬೋಂಡನ ಮಾಡೋಕ್ಕಿಂತ ಮೊದಲು ಅಟ್ಲೀಸ್ಟ್ ಒಂದು 10 ಮಿನಿಟ್ಸ್ ಆದರೂ ನೆನೆಲಿಕ್ಕೆ ಬಿಟ್ಟು ಆಮೇಲೆ ನಾವು ಕಾದಿರೋಂಥ ಎಣ್ಣೆಲಿ ಹಾಕಿ ಬೋಂಡನ ಮಾಡ್ಕೋಬೇಕು. ಇಲ್ಲಿ ಜೀರಿಗೆ ಯಾಕೆ ಹಾಕ್ತೀವಿ ಅಂದರೆ, ಜೀರಿಗೆ ಹಾಕಿದ್ರೆ ತುಂಬ ಟೇಸ್ಟಿಯಾಗುತ್ತೆ, ಸೂಪರ್ ಟೇಸ್ಟಿಯಿಂದ ಬೋಂಡ ಮತ್ತೆ ತಿನ್ಬೇಕು ಅನಿಸುತ್ತೆ. ಹಾಗಾಗಿ ಇಲ್ಲಿ ಜೀರಿಗೆನ ಯೂಸ್ ಮಾಡ್ತಾ ಇದ್ದೀವಿ, ಮತ್ತು ಬೇಕಿಂಗ್ ಸೋಡಾನ ಹಾಕ್ಕೊತಾ ಇದ್ದೀವಿ. ಮತ್ತು ನಿಮಗೆ ಎಷ್ಟು ಬೇಕು ಉಪ್ಪು ಅಷ್ಟು ಹಾಕ್ಕೋಬೇಕು. ನೋಡಿ ಫ್ರೆಂಡ್ಸ್, ಇದು ನಮ್ಮ ಮನೆಯಲ್ಲಿ ನಾವು ಮಾಡುವಂತಹ ಸಿಂಪಲ್ ಬೋಂಡಾ ರೆಸಿಪಿ. ನಮ್ಮಮ್ಮ ಇದೇ ಥರನೇ ಮಾಡೋದು ಮನೆಯಲ್ಲಿ, ಸಿಂಪಲ್ ಆಗಿದೆ. ಇಷ್ಟ ಆದರೆ ಇದನ್ನು ಮಾಡ್ಕೊಂಡು ತಿನ್ನಿ. ಮತ್ತು ನನ್ನ ವಿಡಿಯೋನ ನೋಡೋರು ಲೈಕ್ ಮಾಡೋದ್ರ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ. ನೋಡಿ ಫ್ರೆಂಡ್ಸ್, ರೆಡಿ ಆಯಿತು ನಮ್ಮ ಬೋಂಡಾ ಹಿಟ್ಟು. ಇದನ್ನು ಒಂದು ಅಟ್ಲೀಸ್ಟ್ 20 ಆರ್ ಇಲ್ಲ 10 ಮಿನಿಟ್ಸ್ ಬಿಟ್ಟು ನಾವು ಇದನ್ನು ಕಾದಿರೋಂಥ ಎಣ್ಣೆಯಲ್ಲಿ ಬಿಡ್ತೀವಿ. ತುಂಬಾ ಟೇಸ್ಟಿಯಾಗಿರುತ್ತೆ ಈ ರೀತಿ ಮಾಡಿಕೊಂಡು. ಆವಾಗಲೇ ಕಲಸಿ ಆವಾಗಲೇ ಬಿಟ್ಟರೆ ಚೆನ್ನಾಗಿರಲ್ಲ. ಒಂದು ಸ್ವಲ್ಪ ನೆಂದಾದ್ಮೇಲೆ ಉಪ್ಪು, ಜೀರಿಗೆ ಪೌಡ್ರ್ ಮಾಡಿ ಹಾಕಿದ್ದೀವಲ್ಲ, ಅವೆಲ್ಲ ರಸ ಎಲ್ಲ ಹಿಡಿದು ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿ ಮಾಡ್ಕೊತೀನಿ, ತುಂಬಾ ಚೆನ್ನಾಗಿರುತ್ತೆ. ಜಾಸ್ತಿ ಏನು ಬಳಸಿಲ್ಲ ನಾವು ಇಲ್ಲಿ, ಸ್ವಲ್ಪನೇ ಬಳಸಿರೋದು ಇಂಗ್ರೀಡಿಯೆಂಟ್ಸು. ನೋಡಿ ಫ್ರೆಂಡ್ಸ್, ಇಷ್ಟ ಆದರೆ ಲೈಕ್ ಮಾಡಿ, ಅದ್ರ ಜೊತೆಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇವಾಗ ನಾವು ಒಂದು ಬಾಣಲೆನ ಇಟ್ಟು ಅದಕ್ಕೆ ನಾವು ಇವಾಗ ಎಣ್ಣೆನ ಹಾಕ್ಕೊತಾ ಇದ್ದೀವಿ. ಇದು ನಮ್ಮ ಮನೇಲಿ ನಾವು ಮಾಡುವಂಥ ಸಿಂಪಲ್ ಬೋಂಡಾ ರೆಸಿಪಿ. ಕೆಲವರು ಬೋಂಡಾ ಅಂತಾರೆ, ಕೆಲವರು ಬಜ್ಜಿ ಅಂತಾರೆ, ಕೆಲವರು ವಡೆ ಅಂತಾರೆ. ನಾವಂತೂ ಬೋಂಡಾ ಅಂತಲೇ ಕರೆಯೋದು. ನೀವು ಏನಂತ ಕರಿತೀರಾ ಅಂತ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಕಲಿಸ್ಕೊತಾ ಇದ್ದಾರೆ. ನೋಡಿ ನಮ್ಮ ಮನೇಲಿ ಎಷ್ಟು ಕುರಿಗಳಿದ್ದಾವೆ, ಇನ್ನೂ ಜಾಸ್ತಿ ಇದ್ದಾವೆ. ಇವು ಮರಿ ಹಾಕಿರೋದ್ರಿಂದ ಇವನ್ನ ಮನೆ ಒಳಗಡೆ ಕಟ್ಟಿ ಹಾಕ್ಕೊತೀವಿ. ಇಲ್ಲಿ ನೋಡಿ ಇವನು ಮಾದೇಶ, ಇವನು ನನ್ನಿಂದನೇ ತಿರುಗಾಡ್ತಾ ಇರ್ತಾನೆ. ಒಂದು ನಿಮಿಷ ಬಿಟ್ಟಿರಲ್ಲ. ನೋಡಿ ಹೆಂಗೆ ಬರ್ತಾನೆ, ನನ್ನ ಹತ್ರನೇ ಬಂದು ನಿಂತಿರ್ತಾನೆ ಇವನು. ಮಾದೇಶ, ಮಾದು ನೋಡಿ ಎಷ್ಟು ಕ್ಯೂಟ್ ಆಗೈತೆ ಅಂತ ನಮ್ಮ ಕುರಿ ಮರಿ. ತುಂಬಾ ಚೆನ್ನಾಗಿದೆ ಅಲ್ವಾ? ನೋಡಿ ಫ್ರೆಂಡ್ಸ್, ನಾವಿವಾಗ ಎಣ್ಣೆ ಕಾದಾಗಿದೆ. ಇವಾಗ ನಾವು ಬೋಂಡಾನ ಬಿಡ್ತಾ ಇದ್ದೀವಿ. ನೋಡಿ, ನಾವಿವಾಗ ಕಲಸಿರೋಂತಹ ಬೋಂಡಾ ಹಿಟ್ಟನ್ನ ಇವಾಗ ಹಾಕ್ತಾಯಿದ್ದೀವಿ. ಸೂಪರ್ ಟೇಸ್ಟಿ ಬೋಂಡಾ, ಸಿಂಪಲ್ ಆಗೈತೆ. ನಮ್ಮ ಹಳ್ಳಿಗಳಲ್ಲಿ ನಾವು ಇದೇ ರೀತಿಯೇ ಮಾಡ್ಕೊಂಡು ತಿನ್ನೋದು. ಎಲ್ಲರೂ ಅವ್ರವ್ರ ಓನ್ ರೀತಿಯಲ್ಲಿ ಅವರು ಮಾಡ್ಕೊಂಡು ತಿಂತಾರೆ. ಬಟ್ ನಮ್ಮ ಮನೆಯಲ್ಲಿ ನಾವು ಇದೇ ರೀತಿಯೇ ಬೋಂಡಾ ಮಾಡೋದು. ತುಂಬ ಸಿಂಪಲ್ ಆಗೈತೆ ಮತ್ತು ತುಂಬಾ ಟೇಸ್ಟಿಯಾಗಿರುತ್ತೆ. ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಹಾಗಾಗಿ ಎಲ್ಲರೂ ಒಂದು ಸಲ ನಿಮ್ಮ ಮನೆಗಳಲ್ಲಿ ಟ್ರೈ ಮಾಡಿ. ತುಂಬಾ ಸಿಂಪಲ್ ಆಗೈತೆ.
ಮನೆ ಜನರು ನನ್ನ ವಿಡಿಯೋನ ನೋಡ್ತೀರಾ, ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋನ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಯಾಕಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮ್ಮ ವಿಡಿಯೋಗಳು ನಿಮಗೆ ಫಸ್ಟು ಬರುತ್ತೆ. ನೋಡಿ ಫ್ರೆಂಡ್ಸ್, ನಮ್ಮ ಬೋಂಡ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ರೆಡಿ ಆಗ್ತಿದೆ, ತುಂಬಾ ಚೆನ್ನಾಗೈತೆ. ನಮ್ಮಮ್ಮ ಅಂತೂ ತುಂಬ ಟೇಸ್ಟಿಯಾಗಿ ರೆಸಿಪಿಗಳನ್ನ ಮಾಡ್ತಾರೆ, ಅಷ್ಟೇ ರುಚಿಯಾಗಿರುತ್ತೆ ಅವ್ರು ಮಾಡೋ ಪ್ರತಿಯೊಂದು ಅಡುಗೆನೂ. ನಮ್ಮ ವಿಡಿಯೋಗಳು ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನಮ್ಮನ ಅಡುಗೆ ರೆಸಿಪಿಗಳು ಇದೇ ರೀತಿ ಇರ್ತವೆ, ಮತ್ತು ಅವರು ಮಾಡೋ ಅಡುಗೆಗಳು ಇದೇ ರೀತಿ ಇರ್ತವೆ. ತುಂಬಾ ಚೆನ್ನಾಗಿರುತ್ತೆ. ಇದೇ ನಮ್ಮ ಸುಶೀಲಮ್ಮನ ಅಡುಗೆ ರೆಡಿ. ತುಂಬಾ ಸಿಂಪಲ್ ಆಗಿತ್ತು ಅಮ್ಮಾಯಿ. ಅಮ್ಮ ಜಾಸ್ತಿ ಕಾಯಿ ಬಳಸಕೋತೀಯಾನೆ ಅಮ್ಮ ಮನೆಗೆ. ಕಾಂದ, ಮರ್ತ್ಯ, ನೂಣು, ಕರಿಯಾಪ, ಜೀರು, ಸೋಡಾ ಅದ್ರ ನೋಡಿ ಫ್ರೆಂಡ್ಸ್, ನಮ್ಮ ಚಿಂಟು ನಮ್ಮ ಅಮ್ಮಂಗೆ ಬೋಂಡ ನನಗೂ ಕೊಡು ಅಂತ ಹೇಳಿ ಕಾಟ ಕೊಡ್ತೈತೆ. ಎಷ್ಟು ಕಾಟ ಕೊಡ್ತೈತೆ ಅಂದರೆ ನಮ್ಮಮ್ಮ ಕೊಡ್ತಾ ಇಲ್ಲ, ಅದು ಬಿಡ್ತಾ ಇಲ್ಲ. ನೋಡಿ ಫ್ರೆಂಡ್ಸ್, ನಮ್ಮ ಬೋಂಡ ರೆಡಿ ಆಯಿತು, ಬಿಸಿ ಬಿಸಿ ಬೋಂಡ. ಇವಾಗ ಹೇಗಿದೆ ಅಂತ ನೋಡಿ ಹೇಳಬೇಕು. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದೈತೆ ಅಂತ. ತುಂಬಾ ಚೆನ್ನಾಗಿ ಬಂದೈತೆ. ನೋಡಿ ನಿಮ್ಮ ಮನೆಗಳಲ್ಲಿ ಒಂದು ಸಲ ಮಾಡಿ ತಿನ್ನಿ, ತುಂಬಾ ಚೆನ್ನಾಗಿ ಬಂದೈತೆ. ನಾವಿವಾಗಂತೂ ಟೇಸ್ಟ್ ನೋಡ್ತೀವಿ. ಸೂಪರ್ ಆಗಿಚ್ಚಾ? ಓಕೆ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಯಾರಿಗೆಲ್ಲ ನಮ್ಮ ಒಂದು ಈ ರೆಸಿಪಿಗಳು ಇಷ್ಟ ಆಗುತ್ತೋ ಲೈಕ್ ಮಾಡಿ, ಅದ್ರ ಜೊತೆಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ತುಂಬಾ ಟೇಸ್ಟಿಯಾಗಿ ಬಂದೈತೆ ಅಂತ ಹೇಳ್ತಿದ್ದಾರೆ ನಮ್ಮಮ್ಮ, ಅವರೇ ಮಾಡಿರೋದು. ನಾನು ಮತ್ತು ನಮ್ಮ ಅಪ್ಪಾಜಿ ಕೂಡ ಬೋಂಡಾನ ಟೇಸ್ಟ್ ಮಾಡಿದ್ವಿ, ತುಂಬಾ ಚೆನ್ನಾಗಾಗಿತ್ತು. ಇವತ್ತಿನ ಈ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾ ಇರ್ತೀರಾ ಲೈಕ್ ಮಾಡಿ, ಅದ್ರ ಜೊತೆಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು ಫ್ರೆಂಡ್. ಮತ್ತೊಂದು ಒಳ್ಳೆ ವಿಡಿಯೋ ಜೊತೆಗೆ ಬರೋಣ.